ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಹೋದ್ವಾರ ನಿಮಗೆ ಚತುರ್ಮುಖ ಬಸದಿ ಕಾರ್ಕಳವನ್ನು ತೋರಿಸಿದ್ದೆ. ಆದರೆ ಇವತ್ತು ಅಲ್ಲೇ ಪಕ್ಕದಲ್ಲಿರುವಂಥ ಕಾರ್ಕಳ ಗೊಮ್ಮಟ ಬೆಟ್ಟವನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ಬಿಡೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನನ್ನ ಕೆಲವು ಕಾರಣಗಳಿಂದ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಈ ವಾರ ವಿಡಿಯೋ ಬಿಡ್ತಾ ಇದ್ದೀನಿ. ದಯವಿಟ್ಟು ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿಗೆ ಹೋಗುವಂಥ ದಾರಿಯನ್ನು ನಾನು ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ಆಲ್ರೆಡಿ ಹೇಗೆ ಹೋಗೋದು ಅಂತ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲಾಂದರೆ ನೀವು ಕಾರ್ಕಳ ಗೊಮ್ಮಟ ಬೆಟ್ಟ ಅಂತ ಹಾಕಿದ್ರೆ ಗೂಗಲ್ ಮ್ಯಾಪಲ್ಲೇ ಆರಾಮ್ಸೆ ಇಲ್ಲಿವರೆಗೂ ಬರ್ಬೋದು. ಆ ಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಅದರ ಸ್ಥಳ ಪುರಾಣವನ್ನು ಸ್ವಲ್ಪ ತಿಳ್ಕೊಂಡು ಬರೋಣ ಬನ್ನಿ. ಗೊಮ್ಮಟೇಶ್ವರನ ನಗ್ನ ವಿಗ್ರಹದ ಹಿಂದೆ ಇರುವ ರೋಚಕ ಕತೆ ನಿಮ್ಮಲ್ಲಿ ಎಷ್ಟು ಜನರಿಗೆ ತಿಳಿದಿದೆ? ಜೈನ ಧರ್ಮದವರು ಬಾಹುಬಲಿಯನ್ನ ಇಂದಿಗೂ ಅಷ್ಟರ ಮಟ್ಟಿಗೆ ಆರಾಧನೆ ಮಾಡಲು ಕಾರಣವೇನು ಗೊತ್ತಾ? ಆದಿಕವಿ ಪಂಪ ತನ್ನ ಆದಿಪುರಾಣ ಎಂಬ ಚಂಪು ಕಾವ್ಯದಲ್ಲಿ ಇದ್ರ ಬಗ್ಗೆ ತುಂಬ ಸೊಗಸಾಗಿ ವರ್ಣಿಸಿದ್ದಾನೆ. ಭರತ ಬಾಹುಬಲಿಯ ರೋಚಕ ಕತೆ ನೋಡೋದಾದ್ರೆ, ಹಿಂದೆ ಆದಿನಾಥ ಎಂಬ ರಾಜ ಭಾರತ ದೇಶವನ್ನು ಆಳ್ತಾ ಇದ್ದ. ಆತನಿಗೆ ಅನೇಕ ಮಕ್ಕಳುಗಳಲ್ಲಿ ಭರತ ಬಾಹುಬಲಿ ಕೂಡ ಇಬ್ಬರು. ಒಂದು ದಿನ ತಾನು ಆಡಳಿತದಲ್ಲಿ ಇರಬೇಕಾದ್ರೆ ಆತನಿಗೆ ವೈರಾಗ್ಯ ಭಾವನೆ ಮೂಡಿ ಸನ್ಯಾಸತ್ವದ ಕಡೆಗೆ ತನ್ನ ರಾಜ್ಯವನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಮುಂದೆ ರಾಜ್ಯದ ಜವಾಬ್ದಾರಿಗಳು ಭರತನ ಮೇಲೆ ಬರುತ್ತದೆ. ಭರತ ಚಕ್ರವರ್ತಿಯಾಗುತ್ತಾನೆ. ಭರತನ ಆಳ್ವಿಕೆ ಎಷ್ಟೊಂದು ವೈಭವಿತ ಆಗಿತ್ತು ಎಂದರೆ ಅದನ್ನು ಮಹಾಕವಿ ರತ್ನಾಕರ ವರ್ಣಿ ತನ್ನ ಭರತೇಶ ವೈಭವ ಎನ್ನುವ ಕೃತಿಯಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾನೆ. ಭರತನ ಬಳಿ ವಿಶೇಷವಾದ ಚಕ್ರವೊಂದಿತ್ತು. ಅದರ ನಿಯಮ ಏನೆಂದರೆ, ಅದು ಯಾರ ಬಳಿಯೇ ಇರಲಿ ಅವರು ಇಡೀ ಭೂಮಂಡಲವನ್ನು ಸುತ್ತಿ ಎಲ್ಲ ರಾಜರುಗಳನ್ನು ಸೋಲಿಸಿ ಭೂಪತಿ ಎನಿಸಿಕೊಳ್ಳಬೇಕೆಂಬ ನಿಯಮ ಆ ಚಕ್ರದ್ದಾಗಿತ್ತು. ಅದರಂತೆ ಭರತ ಭೂಮಂಡಲವನ್ನು ಸುತ್ತಿ ಎಲ್ಲ ರಾಜರುಗಳನ್ನು ಸೋಲಿಸಿ ವಾಪಸ್ಸು ತನ್ನ ಆಸ್ಥಾನಕ್ಕೆ ಬರಬೇಕಾದ್ರೆ ಆತನ ಚಕ್ರವೇ ಆತನಿಗೆ ಅಡ್ಡಲಾಗಿ ನಿಲ್ಲುತ್ತದೆ. ಅದೇ ಹೊತ್ತಿಗೆ ಯಾವುದೋ ಒಂದು ಅಶರೀರವಾಣಿ, ಹೇ ಭರತ, ನೀನಿನ್ನು ಚಕ್ರಾಧಿಪತಿಯಾಗಿಲ್ಲ. ನಿನ್ನ ಸಹೋದರರು ಕೂಡ ನಿನಗೆ ಎದುರಾಳಿಗಳೇ. ನೀನು ಅವರನ್ನು ಸೋಲಿಸದೆ ಚಕ್ರಾಧಿಪತಿ ಆಗಲು ಎಂದಿಗೂ ಸಾಧ್ಯವಿಲ್ಲ, ಮತ್ತೆ ಚಕ್ರವೂ ಕೂಡ ಮುಂದಕ್ಕೆ ಹೋಗೋದಿಲ್ಲ ಎನ್ನುತ್ತದೆ. ಆ ಅಶರೀರವಾಣಿಯನ್ನು ಕೇಳಿದಂಥ ಭರತ ತನ್ನ ಸಹೋದರರ ಬಳಿ ಹೋಗಿ ತನ್ನ ಜೊತೆ ಯುದ್ಧ ಮಾಡುವಂತೆ ಕೇಳಿಕೊಳ್ತಾನೆ. ಅವನ ಮಾತಿಗೆ ಸಹೋದರರು, ಅಣ್ಣ, ನಾನು ನಿಮ್ಮೊಂದಿಗೆ ಯಾವತ್ತೂ ಯುದ್ಧವನ್ನು ಮಾಡೋದಿಲ್ಲ. ನಮಗೆ ರಾಜ್ಯ ಸಿಂಹಾಸನ ಯಾವುದೂ ಬೇಡ. ನೀನೇ ಸದಾ ಚಕ್ರಾಧಿಪತಿಯಾಗಿರು. ನಾವು ನಮ್ಮ ತಂದೆ ಹೋದ ದಾರಿಯಲ್ಲೇ ಹೋಗುತ್ತೀವಿ ಎಂದು ಸನ್ಯಾಸತ್ವವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಟು ಬಿಡ್ತಾರೆ. ಅವರು ಅರಮನೆಯಿಂದ ಹೊರಗಡೆ ಬರುವಾಗ ಇನ್ನೋರ್ವ ಸಹೋದರನಾದ ಬಾಹುಬಲಿ ತಟ್ಟನೆ ಎದುರಾಗ್ತಾನೆ. ಸಹೋದರರು ಹೇಳಿದಂಥ ಮಾತನ್ನು ಕೇಳಿ ಬಾಹುಬಲಿಗೆ ಅತೀವ ಕೋಪ ಉಂಟಾಗುತ್ತದೆ. ಭರತ ತನ್ನ ಅಧಿಕಾರದ ಮದದಿಂದ ತಮ್ಮ ಸಹೋದರರು ಸಂಬಂಧವನ್ನೇ ತುಚ್ಛವಾಗಿ ಕಂಡಿದ್ದಾನೆ. ಆತನಿಗೆ ಬುದ್ಧಿ ಕಲಿಸಬೇಕೆಂದು ಭರತನ ಬಳಿ ಹೋಗಿ ತನ್ನ ಜೊತೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಒಪ್ಪಿದ ಭರತ ಬಾಹುಬಲಿಯ ನಡುವೆ ಅನೇಕ ರೀತಿಯ ಯುದ್ಧಗಳು ಪ್ರಾರಂಭವಾಗುತ್ತೆ. ಆದರೆ ಎಲ್ಲ ಯುದ್ಧಗಳಲ್ಲೂ ಬರೀ ಜಯ ಬಾಹುಬಲಿಯದ್ದೇ ಆಗಿರುತ್ತದೆ. ಕೊನೆಯ ಯುದ್ಧವಾದ ಮಲ್ಲ ಯುದ್ಧದಲ್ಲಿ ಬಾಹುಬಲಿ ಭರತನನ್ನ ಇನ್ನೇನು ಮೇಲಕ್ಕೆ ಎತ್ತಿ ನೆಲಕ್ಕೆ ಬಿಸಾಕಬೇಕಾದ್ರೆ ಬಾಹುಬಲಿಗೆ ಜ್ಞಾನೋದಯ ಉಂಟಾಗುತ್ತದೆ. ಕೂಡಲೇ ಅಣ್ಣನಾದ ಭರತನನ್ನು ನಿಧಾನಕ್ಕೆ ಕೆಳಗಡೆ ಇಳಿಸಿ ಅಣ್ಣನ ಕಾಲಿಗೆ ಎರಗಿ ಶರಣಾಗುತ್ತಾನೆ. ಹೇ ಅಣ್ಣ, ಇಷ್ಟಕ್ಕೂ ನೀನು ನನ್ನ ಹಿರಿಯ ಸಹೋದರ, ನನ್ನ ತಂದೆಯ ಸಮಾನ. ನಿನ್ನ ಮೇಲೆ ನನ್ನ ಬಲಪ್ರಯೋಗ ಮಾಡಿ ಘೋರ ತಪ್ಪು ಮಾಡಿದೆ. ನಿನಗೆ ಅವಮಾನ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಈ ರಾಜ್ಯ, ಅಂತಸ್ತು, ಅರಮನೆ, ಹೆಸರು ಇದ್ಯಾವುದೂ ಕೂಡ ಶಾಶ್ವತ ಅಲ್ಲ. ನನ್ನ ತಂದೆ ಕೂಡ ನಮಗೆ ಇದನ್ನೇ ಹೇಳಿಕೊಟ್ಟು ಹೋಗಿದ್ದಾರೆ. ನಾನು ಕೂಡ ಅದನ್ನೇ ಪಾಲಿಸುತ್ತೇನೆ. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ನಾನು ಉಟ್ಟ ಬಟ್ಟೆ ಕೂಡ ನನ್ನದಲ್ಲ. ಈ ದೇಹವೂ ನನ್ನದಲ್ಲ ಎಂದು ಭರತನ ಮುಂದೆಯೇ ಉಟ್ಟ ಬಟ್ಟೆಯನ್ನು ಕಳಚಿ ದಿಗಂಬರನಾಗಿ ಬಾಹುಬಲಿಯು ಹೊರಟು ಬಿಡುತ್ತಾನೆ. ಈ ನೈಜ ಘಟನೆಯನ್ನೇ ಆಧಾರವಾಗಿಟ್ಟುಕೊಂಡಂತಹ ವೀರಪಾಂಡ್ಯ ಭೈರವಾರಸರು 1432ರಲ್ಲಿ ಏಕಶಿಲಾ ಗೊಮ್ಮಟ ಮೂರ್ತಿಯನ್ನು ಕಾರ್ಕಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಮೂರ್ತಿ 42 ಫೀಟ್ ಇದೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ 2ನೇ ಅತಿ ಎತ್ತರದ ಏಕಶಿಲಾ ಗೊಮ್ಮಟ ಮೂರ್ತಿ ಎನ್ನುವ ಸ್ಥಾನವನ್ನು ಪಡೆದುಕೊಂಡಿದೆ. 1ನೇ ಸ್ಥಾನವನ್ನು ಶ್ರವಣಬೆಳಗೊಳದ ಗೊಮ್ಮಟ ಪಡೆದುಕೊಂಡಿದೆ. ಹಾಗಾದರೆ ಶುರು ಮಾಡೋಣ ಬನ್ನಿ. ನೋಡ್ಬೋದು, ನಮ್ಮ ಪ್ರಾಣಿನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿ
ಇಲ್ಲಿ ನಿಮಗೆ ಗೇಟ್ ಏನು ಕಾಣ್ತಾ ಇದೆ, ಇದರಿಂದ ಒಳಗಡೆ ಹೋಗಬೇಕು. ಇಲ್ಲಿ ಸಂಜೆ 7 ಗಂಟೆ ಮೇಲೆ ಅಂದರೆ ಎಂಟ್ರಿ ಇಲ್ಲ ಇಲ್ಲಿಗೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಹತ್ರದಲ್ಲೇ. ಇಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಯಾವುದೇ ರೀತಿ ಬೋರ್ಡ್ ಇಲ್ಲ. ನೋಡೋಣ ಮೇಲ್ಗಡೆ ಹೋಗಿ ಏನಾಗುತ್ತೆ ಅಂತ. ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ. ನೀವು ಕಾರ್ಕಳಕ್ಕೆ ಏನಾದರೂ ಬಂದರೆ ತುಂಬ ಪ್ಲೇಸನ್ನು ಕವರ್ ಮಾಡ್ಬೋದು. ಯಾಕಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಹತ್ತೂರು ಚರ್ಚು ಹಾಗೂ ಪರ್ಪಲಗಿರಿ ಮತ್ತು ಅದರೊಳಗಿರೋ ಗುಹೆಯನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಬಂದರೆ ತುಂಬ ಪ್ಲೇಸನ್ನು ಕವರ್ ಮಾಡ್ಬೋದು. ಇವತ್ತು ನಾನು ಬಂದಿರುವಂಥದ್ದು ಚತುರ್ಮುಖ ಬಸದಿಯನ್ನು ಆಲ್ರೆಡಿ ಕವರ್ ಮಾಡಿ ನಿಮಗೆ ವೀಡಿಯೋನ ತೋರಿಸಿದ್ದೀನಿ. ಈಗ ಹೋಗ್ತಾ ಇರೋದು ಕಾರ್ಕಳದ ಗೊಮ್ಮಟೇಶ್ವರ ಬೆಟ್ಟಕ್ಕೆ. ಬನ್ನಿ ಮುಂದೆ ಹೋಗ್ತಾ ಇದ್ದೀವಿ. ಎದುರುಗಡೆ ನೋಡ್ಬೋದು, ಇಲ್ಲಿಂದ ನಿಮಗೆ ಸ್ಟೆಪ್ಸು ಆರಂಭ ಆಗುತ್ತೆ. ತುಂಬ ಸ್ಟೆಪ್ಸ್ ಇದೆ, ಗೊತ್ತಿಲ್ಲ, ಒಂದು 500 ಮೇಲೆ ಇರ್ಬೋದು ಅಂದ್ಕೋತೀನಿ. ಬನ್ನಿ ಮುಂದೆ ಹೋಗೋಣ ಸ್ಟೆಪ್ಸ್ ಹತ್ಕೊಂಡು. ಗುರುಗಳೇ ನೋಡ್ಬೋದು, ನಡ್ಕೊಂಡು ಬರ್ತಾಯಿದ್ದೀನಿ. ಇಷ್ಟೊತ್ತವರೆಗೂ ನಿಮಗೆ ಈ ಥರ ಸ್ಟೆಪ್ಸ್ ಇತ್ತು, ಅಂದರೆ ಸ್ಟೆಪ್ಸು ಮಧ್ಯೆ ಇಂಟರ್ಲಾಕ್ ಇದೋ ವೇ ಇತ್ತು. ಅಲ್ಲಿಂದ ನಡ್ಕೊಂಬಂದು ಇಲ್ಲಿ ಬಂದರೆ ಇಲ್ಲಿಂದ ಬೆಟ್ಟದಿಂದ ಸ್ಟೆಪ್ಸ್ ಇದೆ. ಇದು ರೀಸೆಂಟ್ಲಿ ಮಾಡಿರುವಂಥದ್ದು, ಬಟ್ ಇದು ಅದು ಕಟ್ಟಿರೋದ್ರಿಂದ ಇರುವಂಥದ್ದು. ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿಂದ ಹತ್ಕೊಂಡ್ಬಂದರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಚತುರ್ಮುಖ ಬಸದಿ. ಹೋದ ವಾರ ವೀಡಿಯೋ ಮಾಡಿದ್ನಲ್ಲ, ಆ ಪ್ಲೇಸು ಕಾಣ್ತಾ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಬಂದರೆ ಇನ್ನೂ ಇಷ್ಟುದ್ದ ಇದೆ ಸ್ಟೆಪ್ಸು. ಗುರುಗಳ ಈ ಮೆಟ್ಲಂತೂ ಹತ್ಕೊಂಡ್ಬಂದು ನನಗಂತೂ ಸುಸ್ತಾಗ್ಬಿಡ್ತು. ನೀವು ಎದುರುಗಡೆ ಬಂದರೆ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ಗೊಮ್ಮಟೇಶ್ವರ ಅಲ್ಲಿ ಕಾಣ್ತಾ ಇದೆ ನೋಡಿ. ಎದುರುಗಡೆ ಬಂದರೆ ಒಂದು ದೀಪಸ್ತಂಭದ ಥರ ಇದೆ ನೋಡಿ. ಅಲ್ಲಿಂದ ನಡ್ಕೊಂಡ್ಬಂದರೆ ಇಲ್ಲಿ ಬ್ರಹ್ಮಯಕ್ಷ ಮಹಾಸ್ತಂಭವನ್ನು ನೋಡ್ಬೋದು. ಈ ಕಡೆ ಬಂದರೆ ಕ್ಷೇತ್ರಫಲ ಇದೆ. ಇಲ್ಲಿಂದ ಒಳಗಡೆ ನೋಡಿ, ಇಲ್ಲಿ ಬಂದರೆ ಬೋರ್ಡ್ ಹಾಕಿದ್ದಾರೆ. ಮಂದಿರದೊಳಗೆ ಆಹಾರ ಪದಾರ್ಥಗಳನ್ನು ಕೊಂಡೊಯ್ಯಬಾರದು, ಧೂಮಪಾನ ನಿಷೇಧಿಸಲಾಗಿದೆ, ಪಾದರಕ್ಷೆ ಸಹಿತ ಒಳಗೆ ಪ್ರವೇಶವಿಲ್ಲ ಅಂತ. ಹಾಗಾಗಿ ಎಲ್ಲರೂ ಚಪ್ಪಲಿಗಳನ್ನು ಇಲ್ಲೇ ಇಟ್ಟು ಒಳಗಡೆ ಹೋಗಬೇಕಾಗತ್ತೆ. ನೋಡಿ, ಇಲ್ಲೊಂದು ವಿಷಯ ಆಗಿದೆ ಏನಂದರೆ, ನಾನು ಇನ್ಸ್ಟಾ 360 ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಅಂತೆ, ಬಟ್ ಮೊಬೈಲಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಮೊಬೈಲಲ್ಲಿ ಮಾಡ್ತಾಯಿದ್ದೀನಿ. ಮೊಬೈಲ್ಗೂ ಮತ್ತು ಇನ್ಸ್ಟಾ 360ಗೂ ಏನು ಫರಕ್ ಬೀಳಲ್ಲ. ಯಾಕಂದರೆ ಇದರಲ್ಲಿ ಒಂದು 4K ರೆಕಾರ್ಡ್ ಆಗುತ್ತೆ, ಅದರಲ್ಲಿ ಒಂದು 8K ಆಗುತ್ತೆ ಅಷ್ಟೇ. ಮತ್ತು ಅದೇನು DSLR ಆ ರೀತಿಯಾದಂಥ ಕ್ಯಾಮ್ರಾ ಕೂಡ ಅಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಇರಲಿ ಬಿಡಿ. ಜಸ್ಟ್ ಬಂದಿರೋದಕ್ಕೋಸ್ಕರ ಇದು ಮೊಬೈಲಲ್ಲೇ ವೀಡಿಯೋ ಮಾಡ್ಕೊಂಡು ಹೋಗೋಣ. ಮೊಬೈಲಲ್ಲಿ ಏನಂದರೆ ವಾಯ್ಸ್ ಕ್ಲಾರಿಟಿ ಬರೋಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇರಲಿ, ಪರವಾಗಿಲ್ಲ. ನೋಡ್ಬೋದು ಗುರುಗಳೇ, ಎದುರುಗಡೆ ಬಂದರೆ ಗೊಮ್ಮಟೇಶ್ವರನನ್ನು ನೋಡ್ಬೋದು. ಹೊರಗಡೆ ಒಂದು ದೀಪಸ್ತಂಭ ಇದೆ, ಇಲ್ಲೂ ಕೂಡ ಒಂದು ಸ್ತಂಭ ಇದೆ. ಹೊರಗಡೆ ಸುತ್ತುಕೋಳಿಯನ್ನು ನೋಡ್ಬೋದು, ಈ ರೀತಿಯಾಗಿದೆ. ಈ ಕಡೆ ಏನೋ ಮಂಟಪ ಥರ ಇದೆ, ಇದರ ಒಳಗಡೆ ಹೋಗುವಾಗಿಲ್ಲ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಇದು ಏನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ. ಈ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಓಹೋ, ಇಲ್ಲೊಂದು ಪಾರಿವಾಳ ಇದೆ, ಬಿಳಿ ಪಾರಿವಾಳ. ಬಾ, ನೋಡಿ, ಇದು ಕರ್ನಾಟಕದಲ್ಲಿ 2ನೇ ಸ್ಥಾನವನ್ನು, ಅಂದರೆ ಎತ್ತರದಲ್ಲಿ 2ನೇ ಸ್ಥಾನ ಇದೆ. ಇದಕ್ಕೆ 41.42 ಫೀಟ್ ಇದೆ. ಈ ಕಡೆ ಬಂದರೆ
ರಾಜಗುರು ಪೀಠ, ರಾಜಗುರುಗಳ ಪಾದರಕ್ಷೆ ಅನ್ಕೋತೀನಿ, ಅಲ್ಲ ಪಾದದ ಅಚ್ಚು ನೋಡಿ. ಸುತ್ತುಪೋಳಿ ಈ ರೀತಿಯಾಗಿದೆ. ಇದು ಕರ್ನಾಟಕದಲ್ಲಿ 2ನೇ ಎತ್ತರದ ಏಕಶಿಲಾ ಸ್ತಂಭ ಆಗಿದೆ. ಇಲ್ಲಿ ಬಂದರೆ ಬಿಳಿ ಪಾರಿವಾಳಗಳು ತುಂಬ ಇದೆ, ಯಾರು ಸಾಕಿರೋದು ಏನೋ ಗೊತ್ತಿಲ್ಲ ನೋಡಿ. ತೀರ್ಥಂಕರರು 24 ತೀರ್ಥಂಕರರ ಮೂರ್ತಿಗಳನ್ನು ಇಲ್ಲಿ ನೋಡ್ಬೋದು. ಈ ಬಾಹುಬಲಿಯ ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣುತ್ತೆ, ಅಂದರೆ ಫುಲ್ ಫ್ಲ್ಯಾಟ್ ಇದೆ. ಇಲ್ಲಿ ಬಂದರೆ ಅಭಿಷೇಕ ಮಾಡಿರುವಂಥ ನೀರು ಇಲ್ಲಿಂದ ಕೆಳಗಡೆ ಬೀಳುತ್ತೆ ನೋಡಿ. ನೋಡ್ಬೋದು, ಒಂದು ರೌಂಡ್ ಹೋಗಿ ಈ ಕಡೆ ಬರ್ತಾ ಇದ್ದೀನಿ, ಅಂದರೆ ಮೊದಲು ಬಂದಿದ್ನಲ್ಲ ಆ ದ್ವಾರಕ್ಕೆ ಬರ್ತಾ ಇದ್ದೀನಿ. ಇಲ್ಲಿಂದ ಎದುರುಗಡೆ ನೋಡಿದ್ರೆ ಗೊಮ್ಮಟೇಶ್ವರ ಯಾವ ರೀತಿ ಗಂಭೀರವಾಗಿ ನಿಂತಿದ್ದಾನೆ ನೋಡಿ. ಇಲ್ಲಿಂದ ಸ್ವಲ್ಪ ಹತ್ತಕ್ಕೆ ಬಂದರೆ ಈ ಪೀಠದ ಮೇಲೆ ಯಾರು ಹೊತ್ತ ಬರೋದು ಅಂತ ಬೋರ್ಡ್ ಹಾಕಿದ್ದಾರೆ. ಮತ್ತು ಇದು ಎಷ್ಟು ಫೀಟ್ ಇದೆ ಅಂತ, 42 ಫೀಟ್ ಇದೆ. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಗೊಮ್ಮಟ ಬೆಟ್ಟದ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಸ್ಥಳಗಳು ಕಾರ್ಕಳದಲ್ಲಿ ಇನ್ನೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.